ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಯಾರಾದರೂ ನಮ್ಮ ಚಾನಲನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಕಥೆ ಶುರು ಮಾಡೋಣ. ಬೆಳಗಿನ ಜಾವದ ಮಂಜು ಇನ್ನೂ ಕರಗಿರಲಿಲ್ಲ. ಪ್ರಕೃತಿಯ ಮಡಿಲಲ್ಲಿ ಮಲಗಿರುವ ಆ ಸುಂದರ ಹಳ್ಳಿ ಹಕ್ಕಿಗಳ ಚಿಲಿಪಿಲಿ ನಾದದೊಂದಿಗೆ ಹೊಸ ದಿನದ ಆರಂಭವಾಗುತ್ತಿತ್ತು. ನೋಡು ರೂಪಾ, ಬಲೆಯೆಲ್ಲ ರೆಡಿ ಮಾಡ್ಕೊಂಡೆ. ನಾನು ಇನ್ನು ಕಡಲಿಗೆ ಹೊರಡ್ತೀನಿ. ಇವತ್ತು ಹವಾಮಾನ ಚೆನ್ನಾಗಿದೆ, ಒಳ್ಳೆ ಮೀನು ಸಿಗಬಹುದು ಅನ್ನೋ ನಂಬಿಕೆ ಇದೆ. ಪ್ರತಿದಿನ ಇದನ್ನೇ ಹೇಳ್ತೀರಾ, ಹೊರಡ್ತೀನಿ ಅಂತ. ಆದ್ರೆ ನನ್ನ ಆಸೆ ಮಾತ್ರ ಯಾವತ್ತೂ ನಿಮ್ಗೆ ಕೇಳಿಸೋದೇ ಇಲ್ಲ. ಆ ಪಕ್ಕದ ಮನೆ ಭಾಗ್ಯಮ್ಮನ್ನ ನೋಡಿದಿರಾ? ದಿನಕ್ಕೊಂದು ಹೊಸ ಒಡವೆ, ರೇಷ್ಮೆ ಸೀರೆ ಹಾಕೊಂಡು ಮೆರೀತಾಳ. ಅವಳ ಮುಂದೆ ಹೋಗಿ ನಿಂತ್ರೆ ನನ್ಗೆ ಎಷ್ಟು ಅವಮಾನ ಆಗುತ್ತೆ ಗೊತ್ತಾ? ಛೇ, ಮತ್ತೆ ಅದೇ ಶುರು ಮಾಡಬೇಡ ಕಣೆ. ಅವಳ ಗಂಡ ದೊಡ್ಡ ವ್ಯಾಪಾರಿ, ನಾನೊಬ್ಬ ಸಾಮಾನ್ಯ ಮೀನುಗಾರ. ನಾವು ಇರುವಷ್ಟರಲ್ಲೇ ತೃಪ್ತಿ ಪಡಬೇಕು ಅಲ್ವಾ? ಪ್ರತಿದಿನ ನಾನು ಸಮುದ್ರಕ್ಕೆ ಹೋಗಿ ಏನು ಸಿಗುತ್ತದೋ ಅದನ್ನೇ ತಂದು ಕೊಡ್ತೀನಿ. ನಮ್ಮ ಜೀವನ ಸಣ್ಣದಾದರೂ ಅದರಲ್ಲಿ ಶಾಂತಿ ಇದೆ ಕಣೆ. ಎಲ್ಲರ ಹಾಗೆ ಇರೋಕೆ ನಾವು ಪ್ರಯತ್ನ ಮಾಡಿದ್ರೆ ನಾವು ನಮ್ಮನ್ನೇ ಕಳೆದುಕೊಳ್ತೀವಿ ಅಷ್ಟೇ. ನನಗೆ ಅದೆಲ್ಲ ಗೊತ್ತಿಲ್ಲ ರೀ. ನೀವ್ ಯಾವಾಗ್ಲೂ ಆಗಲ್ಲ, ತರಲ್ಲ ಅಂತಾನೆ ಹೇಳ್ತೀರಾ. ನನಗೂ ಸಮಾಜದಲ್ಲಿ ಒಂದು ಗೌರವ ಬೇಡ್ವೆ? ನನಗೂ ಆಕೆ ಹಾಕೊಳ್ಳೋ ಹಾಗೆ ಒಂದು ಬೆಲೆ ಬಾಳುವ ಹಾರ ಬೇಕೇ ಬೇಕಷ್ಟೆ. ಇಲ್ದಿದ್ರೆ ನಾನು ಈಗಿನ್ಲೇ ನನ್ನ ತವರು ಮನೆಗೆ ಹೋಗ್ತೀನಿ. ನಾನು ನಿಮ್ಮನ್ನ ಏನ್ ನೋಡಿ ಮದುವೆ ಆದ್ನೋ ಗೊತ್ತಿಲ್ಲ. ಆ ದೇವ್ರೇ ಕಾಪಾಡಬೇಕು. ಸರಿ ಬಿಡು, ಯಾಕೆ ಅಳ್ತೀಯಾ, ಚಿರಾಡ್ತೀಯಾ? ಇವತ್ತು ಸಮುದ್ರ ತಾಯಿ ಕರುಣೆ ತೋರಿ ದೊಡ್ಡ ಮೀನಿನ ರಾಶಿನೇ ಬಲೆಗೆ ಬಿದ್ದರೆ ನೀನು ಕೇಳಿದ ಆ ದುಬಾರಿ ವಸ್ತುವನ್ನ ಖಂಡಿತ ತರ್ತೀನಿ. ನಿಜವಾಗ್ಲೂ ತರ್ತೀರಾ? ಬರೀ ಸುಳ್ಳು ಹೇಳಿ ನನ್ನನ್ನು ಸಮಾಧಾನ ಮಾಡ್ತಿಲ್ಲ ತಾನೆ? ನೋಡಿ, ಇವತ್ತು ನೀವು ಬರಿಗೈಲಿ ಬಂದ್ರೆ ನಾನ್ ಮಾತ್ರ ಸುಮ್ನಿರಲ್ಲ. ಗಂಡ ಒಂದು ಮಾತು ಆಡದೆ ಮೌನದಿಂದ, ಹೆಂಡತಿಯ ಮಾತುಗಳು ಅವನ ಮನಸ್ಸಿನಲ್ಲಿ ಭಾರವಾಗಿ ಪ್ರತಿಧ್ವನಿಸುತ್ತವೆ. ಬಲೆಯನ್ನು ಎತ್ತಿಕೊಂಡು ಅವನು ನಿಧಾನವಾಗಿ ವಿಶಾಲವಾದ ಸಮುದ್ರದತ್ತ ಹೆಜ್ಜೆ ಇಡುತ್ತಾನೆ. ರಾಮಣ್ಣ ಸಮುದ್ರದಲ್ಲಿ ಹೋಗಿ ಬಲೆ ಬೀಸುತ್ತಾನೆ. ಅವನು ಬಲೆ ಎಳೆದಾಗಲೆಲ್ಲ ಯಾವುದೇ ಮೀನು ಸಿಕ್ಕದೆ ಖಾಲಿ ಬಲೆಯೇ ಬರುತ್ತಿತ್ತು. ಎಷ್ಟೇ ಹೊತ್ತು ಬಲೆ ಬೀಸಿದರೂ ಒಂದು ಮೀನು ಕೂಡ ಸಿಕ್ಕದೆ ಅವನು ತುಂಬಾ ಬೇಸರಗೊಂಡನು. ನೋಡುತ್ತಲೇ ಸಮಯ ಕಳೆಯುತ್ತಾ ಸಂಜೆಯೂ ಆಗಿಬಿಟ್ಟಿತು. ಕೊನೆಗೆ ರಾಮಣ್ಣನ ಬಲೆಗೆ ಒಂದು ಸುಂದರವಾದ ಕೆಂಪು ಮೀನು ಸಿಕ್ಕಿಬಿಡುತ್ತದೆ. ಅಬ್ಬಾ, ಎಂಥ ವಿಚಿತ್ರವಾದ ಕೆಂಪು ಮೀನು ಇದು! ಇದು ಚಿನ್ನದಂತೆ ಹೊಳೆಯುತ್ತಿದೆ. ಈ ಅಪರೂಪದ ಮೀನನ್ನು ಊರಿನ ಶ್ರೀಮಂತ ವ್ಯಾಪಾರಿಗಳಿಗೆ ಮಾರಿದರೆ ಬಹಳ ಹಣ ಸಿಗುತ್ತದೆ. ನನ್ನ ಹೆಂಡತಿ ಕೇಳಿದ ಚಿನ್ನದ ಸರವನ್ನು ಸುಲಭವಾಗಿ ಕೊಳ್ಳಬಹುದು. ಹೀಗೆ ರಾಮಣ್ಣ ಹೇಳುತ್ತಲೇ ಆ ಹೊಳೆಯುತ್ತಿದ್ದ ಕೆಂಪು ಮೀನು ಮನುಷ್ಯನ ಧ್ವನಿಯಲ್ಲಿ ಮಾತನಾಡುತ್ತದೆ. ದಯವಿಟ್ಟು ನನ್ನನ್ನು ಕೊಲ್ಲಬೇಡ ದಯಾಮಯಿ ಮೀನುಗಾರನೇ. ನನ್ನನ್ನು ಮಾರುಕಟ್ಟೆಯಲ್ಲಿ ಮಾರಬೇಡ ಅಥವಾ ನಿನ್ನ ಊಟಕ್ಕೆ ಬಳಸಬೇಡ. ನಾನು ಒಂದು ಮಾಯದ ಮೀನು. ನೀನು ನನ್ನನ್ನು ಮರಳಿ ಈ ಆಳವಾದ ಸಮುದ್ರಕ್ಕೆ ಬಿಟ್ಟರೆ ನಾನು ನಿನ್ನ 3 ಆಸೆಗಳನ್ನು ಈಡೇರಿಸುತ್ತೇನೆ. ನೀನು ಏನನ್ನು ಕೇಳಿದರೂ ಅದು ನಿನಗೆ ತಕ್ಷಣ ಸಿಗುತ್ತದೆ. ದೇವರೇ, ಮಾತನಾಡುವ ಮೀನು, ನನಗೋಸ್ಕರ ಏನೂ ಬೇಡ, ನನಗೆ ಈ ಬದುಕೇ ಸಾಕು. ಆದರೆ ನನ್ನ ಹೆಂಡತಿಗೆ ಕೆಲವು ಆಸೆಗಳಿವೆ. ಸರಿ, ನಾನು ನಿನ್ನನ್ನು ಮತ್ತೆ ನೀರಿಗೆ ಬಿಡುತ್ತೇನೆ. ಅವಳಿಗೆ ಏನು ಬೇಕು ಎಂದು ಕೇಳಿಕೊಂಡು ಬರುತ್ತೇನೆ. ರಾಮಣ್ಣ ಮನೆಗೆ ಬಂದು ಗೌರಿಗೆ ನಡೆದದ್ದನ್ನು ವಿವರಿಸುತ್ತಾನೆ. ಮಾಯದ ಮೀನ? 3 ವರಗಳ? ಅಯ್ಯೋ ದಡ್ಡ, ನೀನ್ ಅಲ್ಲೇ ಏನಾದ್ರೂ ದೊಡ್ಡದಾಗಿ ಕೇಳಬಾರ್ದಿತ್ತೆ. ಈ ಹಳೇ ಗುಡಿಸಲ್ನಲ್ಲಿ ಕಷ್ಟಪಟ್ಟು ನನಗೆ ಸಾಕಾಗಿ ಹೋಗಿದೆ. ಆ ಮೀನಿಗೆ ಹೋಗಿ ಹೇಳು, ನನಗೆ ದೊಡ್ಡ ಕಂಬಗಳುಳ್ಳ ಸುಂದರವಾದ ಅಂಗಳವಿರುವ ಒಂದು ಐಷಾರಾಮಿ ಬಂಗಲೆ ಬೇಕು ಅಂತ. ತಕ್ಷಣ ನಾಳೆ ಹೋಗಿ ಹೇಳಿ.
ನಾಳೆ ಮರುದಿನ ರಾಮಣ್ಣ ಎಂದಿನಂತೆ ಬಲೆ ಹಿಡಿದು ಮೀನಿನ ಕಡಲಿನ ಕಡೆಗೆ ಹೊರಡುತ್ತಾನೆ. ಓ ಮಾಯದ ಮೀನೆ, ದಯವಿಟ್ಟು ಬಾರಪ್ಪ. ನನ್ನ ಹೆಂಡತಿ ಗೌರಿಗೆ ಈ ಬಡ ಗುಡಿಸಲಿನ ಬದಲು ಒಂದು ದೊಡ್ಡ ಐಷಾರಾಮಿ ಬಂಗಲೆ ಬೇಕಂತೆ. ಇದೇ ನನ್ನ ಮೊದಲನೇ ಆಸೆ. ಹಾಗೆಯೇ ಆಗಲಿ ದಯಾಳು ಮೀನುಗಾರ. ನೀನು ಮನೆಗೆ ಹಿಂದಿರುಗು ರಾಮಣ್ಣ. ನಿನ್ನ ಹೆಂಡತಿಯ ಆಸೆ ಈಗಾಗಲೇ ಈಡೇರಿದೆ. ಮಾರನೇ ದಿನ ಗೌರಿ ಆ ದೊಡ್ಡ ಬಂಗಲೆಯಲ್ಲಿಯೂ ಅತೃಪ್ತಳಾಗಿದ್ದಾಳೆ. ರೀ, ಈ ಬಂಗ್ಲೆ ಏನ್ ಮಹಾ, ಊರಿನ ಜಮೀನ್ದಾರರ ಮನೆ ಕೂಡ ಹೀಗೇ ಇದೆ. ಮಾಯದ ಮೀನನ್ನೇ ಒಲಿಸಿಕೊಂಡಿರುವವನ ಹೆಂಡತಿ ನಾನು. ನನಗಿದಕ್ಕಿಂತ ದೊಡ್ಡದು ಬೇಕು. ಈಗ್ಲೇ ಆ ಮೀನಿನ ಬಳಿ ಹೋಗಿ ಹೇಳು, ನನಗೀ ಬಂಗ್ಲೆ ಬೇಡ. ಅಮೃತಶಿಲೆಯಿಂದ ಕಟ್ಟಿದ ಒಂದು ಭವ್ಯವಾದ ರಾಜಮಹಲ್ ಬೇಕು. ಗೌರಿ, ನಮಗೆ ಈ ಬಂಗಲೆಯೇ ಸಾಕಲ್ಲವೇ? ನಾವೆಂದೂ ಕನಸಿನಲ್ಲೂ ಯೋಚಿಸದಷ್ಟು ಭವ್ಯವಾದ ಜೀವನ ಈಗ ನಮಗೆ ಸಿಕ್ಕಿದೆ. ಇಷ್ಟೆಲ್ಲ ಇದ್ದರೂ ಯಾಕೆ ಇಷ್ಟು ದುರಾಸೆ ಪಡುತ್ತೀಯ? ನನಗೆ ಬುದ್ಧಿವಾದ ಹೇಳ್ಬೇಡ. ನನ್ ದರ್ಜೆ ಏನು ಅಂತ ಈ ಊರ್ನವ್ರಿಗೆ ಗೊತ್ತಾಗ್ಬೇಕು. ನಾನ್ ಹೇಳಿದ್ದನ್ನು ಹೋಗಿ ಆ ಮೀನಿಗೆ ಹೇಳು ಅಷ್ಟೇ. ಓ ಮೀನೆ, ದಯವಿಟ್ಟು ನನ್ನನ್ನು ಕ್ಷಮಿಸು. ನನ್ನ ಹೆಂಡತಿಗೆ ಸಮಾಧಾನವೇ ಇಲ್ಲ. ಅವಳಿಗೆ ಈಗ ಆ ಬಂಗಲೆ ಬೇಡವಂತೆ, ಒಂದು ಭವ್ಯವಾದ ಅರಮನೆಯೇ ಬೇಕಂತೆ. ಚಿಂತೆ ಬೇಡ ಮಿತ್ರನೇ, ಮನೆಗೆ ಹೋಗು. ಅವಳು ಕೇಳಿದಂತೆಯೇ ಅರಮನೆ ಸಿದ್ಧವಾಗಿದೆ. ಮೂರನೇ ದಿನ ಗೌರಿ ಅರಮನೆಯ ದೊಡ್ಡ ಕನ್ನಡಿಯ ಮುಂದೆ ನಿಂತು ಕೋಪಗೊಳ್ಳುತ್ತಿದ್ದಾಳೆ. ನಾನು ಒಬ್ಬ ಸಾಮಾನ್ಯ ಮೀನುಗಾರನ ಹೆಂಡತಿಯಂತೆ ಈ ಕಪ್ಪಾದ ಮುಖ ಹೊತ್ತುಕೊಂಡು ಕಾಣುತ್ತಿದ್ರೆ ಈ ಅರಮನೆಯಿಂದ ಏನು ಉಪಯೋಗ? ರಾಮಣ್ಣ, ಇಲ್ಲಿ ಬಾ. ಇದು ನಮ್ಮ ಕೊನೆಯ ಆಸೆ. ಆ ಮೀನಿನ ಬಳಿ ಹೋಗಿ ನನ್ನನ್ನು ಈ ಇಡೀ ಪ್ರಪಂಚದಲ್ಲೇ ಅತಿ ಸುಂದರವಾದ ಮಹಿಳೆಯನ್ನಾಗಿ ಮಾಡು ಎಂದು ಆಜ್ಞಾಪಿಸು. ನನ್ನ ಸೌಂದರ್ಯ ಚಂದ್ರ ನಕ್ಷತ್ರಗಳನ್ನು ಮೀರಿಸಬೇಕು. ನನ್ನನ್ನು ನೋಡಿದವರೆಲ್ಲರೂ ನನ್ನ ರೂಪಕ್ಕೆ ದಾಸರಾಗಬೇಕು. ಓ ಮಾಯದ ಮೀನೆ, ನನಗೆ ತುಂಬಾ ಅವಮಾನವಾಗುತ್ತಿದೆ. ಅವಳಿಗೆ ಅರಮನೆ ಸಿಕ್ಕರೂ ತೃಪ್ತಿಯಿಲ್ಲ. ನನ್ನ ಹೆಂಡತಿಯ ದುರಾಸೆಗೆ ಮಿತಿಯೇ ಇಲ್ಲ. ಈಗ ಅವಳು ಇಡೀ ಪ್ರಪಂಚದಲ್ಲೇ ಅತ್ಯಂತ ಸುಂದರವಾದ ಹೆಣ್ಣಾಗಬೇಕು ಎಂದು ಹಠ ಹಿಡಿದಿದ್ದಾಳೆ. ದಯವಿಟ್ಟು ಇದು ನಮ್ಮ ಮೂರನೇ ಹಾಗೂ ಕೊನೆಯ ಆಸೆ ಅಂತ ತಿಳಿದು ಕರುಣಿಸು. ರಾಮಣ್ಣ, ನಿಜವಾದ ಸೌಂದರ್ಯ ಎಂದರೆ ನಾವು ಧರಿಸುವ ಬಟ್ಟೆಯಲ್ಲ ಅಥವಾ ನಮ್ಮ ಮುಖದ ಮೈಬಣ್ಣವಲ್ಲ. ನಿಜವಾದ ಸೌಂದರ್ಯವು ನಮ್ಮ ಒಳಗಿನಿಂದ, ನಮ್ಮ ಒಳ್ಳೆಯ ಮನಸ್ಸು, ಕರುಣೆ ಮತ್ತು ತೃಪ್ತಿಯಿಂದ ಬರುತ್ತದೆ. ನಿನ್ನ ಹೆಂಡತಿಯ ಮನಸ್ಸು ಕೇವಲ ದುರಾಸೆ, ಅಹಂಕಾರ ಮತ್ತು ಸ್ವಾರ್ಥದಿಂದ ಕೊಳೆತು ನಾರುತ್ತಿದೆ. ಮೀನು ಮುಂದುವರಿಸುತ್ತಾ ಹೀಗೆ ಹೇಳುತ್ತದೆ. ಒಬ್ಬ ವ್ಯಕ್ತಿಯ ಹೊರಗಿನ ರೂಪವು ಅವರ ಒಳಗಿನ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸಬೇಕು. ಹಾಗಾಗಿ ನಾನು ಅವಳ ಈ ಮೂರನೇ ಆಸೆಯನ್ನು ಖಂಡಿತ ಈಡೇರಿಸುತ್ತೇನೆ. ಆದರೆ ಅವಳು ಅಂದುಕೊಂಡ ರೀತಿಯಲ್ಲಿ ಅಲ್ಲ. ಅವಳ ಒಳಗಿನ ದುರಾಸೆಯ ಮನಸ್ಸು ಎಷ್ಟು ವಿಕಾರವಾಗಿದೆಯೋ, ಎಷ್ಟು ಕುರೂಪವಾಗಿದೆಯೋ, ಅವಳ ಹೊರಗಿನ ರೂಪವು ಈಗ ಹಾಗೆಯೇ ಆಗುತ್ತದೆ. ರಾಮಣ್ಣ ಗಾಬರಿಯಿಂದ ಓಡೋಡಿ ಅರಮನೆಗೆ ಬರುತ್ತಾನೆ. ಅಲ್ಲಿ ಗೌರಿ ಕನ್ನಡಿಯ ಮುಂದೆ ನಿಂತು ಜೋರಾಗಿ ಅಳುತ್ತಿದ್ದಾರೆ. ಆಕೆಯ ಮುಖವು ಅವಳ ಒಳಗಿನ ದುರಾಸೆಯನ್ನು ಪ್ರತಿಬಿಂಬಿಸುವಂತೆ ಪ್ರಪಂಚದಲ್ಲೇ ಅತ್ಯಂತ ವಿಕಾರವಾದ ಮತ್ತು ಕುರೂಪವಾದ ರೂಪಕ್ಕೆ ತಿರುಗಿರುತ್ತದೆ. ದುರಾಸೆಗೆ ತಕ್ಕ ಶಾಸ್ತಿಯಾಗಿರುತ್ತದೆ. ಈ ಕಥೆಯಿಂದ ನಾವೇನ್ ತಿಳ್ಕೊಬೋದು ಅಂದ್ರೆ, ಆಸೆ ದುಃಖಕ್ಕೆ ಮೂಲ ಲೋಭ ಯಾವಾಗ್ಲೂ ಕೆಟ್ಟ ಪರಿಣಾಮಗಳಿಗೆ ಕಾರಣವಾಗುತ್ತದೆ. ವಿಡಿಯೋವನ್ನು ವೀಕ್ಷಿಸಿದಕ್ಕಾಗಿ ತುಂಬ ಧನ್ಯವಾದಗಳು.